ಈಗ ಬಸ್ ದರವು ಕೂಡ ದುಬಾರಿ. ಕೆಎಸ್ಆರ್ಟಿಸಿ ಬಸ್ ಪ್ರಯಾಣ ದರ ಏರಿಕೆಯೂ ಕೂಡ ಫಿಕ್ಸ್. ಬಸ್ ಪ್ರಯಾಣ ದರ ಏರಿಕೆ ಸುಳಿವನ್ನ ಕೊಟ್ಟಿದ್ದಾರೆ ಸಚಿವರು. ಎಕ್ಸ್ ಖಾತೆಯಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಈ ಸುಳಿವನ್ನ ಕೊಟ್ಟಿದ್ದಾರೆ. ಬಿಜೆಪಿ ಸಾರಿಗೆ ಸಂಸ್ಥೆಗಳನ್ನ ನಷ್ಟದಲ್ಲಿ ಇಟ್ಟು ಹೋಗಿದೆ. 5,900 ಕೋಟಿ ರೂಪಾಯಿ ನಷ್ಟ ಇಟ್ಟು ಬಿಜೆಪಿ ಸರ್ಕಾರ ಹೋಗಿದೆ. 15% 20% ಪ್ರಯಾಣ ದರ ಏರಿಕೆ ಆಗಿದೆ. ಪ್ರಯಾಣ ದರ ಏರಿಕೆಗೆ ಈ ಮಟ್ಟಿಗೆ ಪ್ರಸ್ತಾವನೆ ಅಂದ್ರೆ ಎಷ್ಟು ಅಂತಂದ್ರೆ ಎಷ್ಟು ಹೆಚ್ಚಾಗಬಹುದು ಅಂತಂದ್ರೆ 15% 20% ಪ್ರಸ್ತಾವನೆಯನ್ನು ನೋಡಿ ನಿರ್ಧಾರ ಮಾಡಲಿದ್ದಾರೆ. 2-3 ಸಭೆಗಳ ಬಳಿಕ ಟಿಕೆಟ್ ದರ ಏರಿಕೆ ಸಾಧ್ಯತೆ ಅಧಿಕವಾಗಿದೆ. ಜನಸಾಮಾನ್ಯರಿಗೆ ಮತ್ತೆ ಬರೆ ಇಳಿಯುವಂತಹ ಕೆಲಸ. 15% 20% ಟಿಕೆಟ್ ದರ ಏರಿಕೆ ಮಾಡುವ ಎಲ್ಲಾ ರೀತಿಯ ಸಾಧ್ಯತೆಗಳು ಅಧಿಕವಾಗಿದೆ. ಈ ಬಗ್ಗೆ ಸ್ವತಃ ಸುಳಿವನ್ನ ಕೊಟ್ಟಿದ್ದಾರೆ ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು. 5,900 ಕೋಟಿ ರೂಪಾಯಿ ನಷ್ಟ ಆಗಿದೆ ಬಿಜೆಪಿ ಸರ್ಕಾರದವರಿದ್ದಾಗ. ಅವರು ನಷ್ಟ ಮಾಡಿ ಬಿಟ್ಟು ಹೋಗಿದ್ದಾರೆ. ಇವರು ಜನರ ಮೇಲೆ ಬರೆ ಹಾಕಿ ಸರಿ ಮಾಡ್ತೀವಿ ಅಂತ ಹೇಳೋ ಲೆಕ್ಕದ ಇವ್ರದ್ದು. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ದೀಪ್ತಿ. ಈಗ ಫೋನ್ ಸಂಪರ್ಕದಲ್ಲಿ ದೀಪ್ತಿ, ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು, ಯಾರು ಏನು ಬೈದ್ರು ಯಾರು ಏನಂದ್ರು ಡೋಂಟ್ ಕೇರ್, ನಾನು ನೀರಿನ ದರ ಜಾಸ್ತಿ ಮಾಡಿಯೇ ಮಾಡ್ತೀನಿ ಅಂತ. ಈಗ ರಾಮಲಿಂಗಾರೆಡ್ಡಿ ಅವರ ಸರದಿ ಟಿಕೆಟ್ ದರವನ್ನು ಏರಿಕೆ ಮಾಡ್ತೀವಿ ಅನ್ನೋ ಲೆಕ್ಕದಲ್ಲಿ ಮಾತಾಡಿದ್ದಾರೆ. ಯಾವುದನ್ನಂತ ತಡ್ಕೋಬೇಕು ಜನ, ಯಾಕೆ ಈ ರೀತಿ ಮಾಡ್ತಿದ್ದಾರೆ? ಶ್ರೀಕಾಂತ್, ಇದೆಲ್ಲ ಗ್ಯಾರಂಟಿ ಯೋಜನೆಯ ಸೈಡ್ ಎಫೆಕ್ಟ್ ಅನ್ನೋದು ಗೊತ್ತಾಗ್ತಿಲ್ಲ. ಯಾಕಂದ್ರೆ ದಿನದ ಹಿಂದಷ್ಟೇ ಸಿ.ಎಂ ಡಿ.ಕೆ.ಶಿ ಅವರು ಯಾರು ಏನೇ ಬೈಕೊಳ್ಳಿ ಕಮೆಂಟ್ ಮಾಡ್ಲಿ ಉಪಕಾರ ಸ್ಮರಣೆ ಇಲ್ಲ, ನಾನು ನೀರಿನ ದರವನ್ನು ಹೆಚ್ಚಳ ಮಾಡಿಯೇ ಮಾಡ್ತೀನಿ ಅಂತ ಹೇಳಿದ್ರು. ಇದೀಗ ರಾಮಲಿಂಗಾರೆಡ್ಡಿ ಅವರು ಸಾರಿಗೆ ಸಚಿವರು ತುಂಬಾ ಸಾಫ್ಟ್ ಆಗಿ ಕೆಎಸ್ಆರ್ಟಿಸಿ ದರ ಹೆಚ್ಚಳದ ಬಗ್ಗೆ ಸುಳಿವನ್ನ ಕೊಟ್ಟಿರುವಂತದ್ದು. ಡೈರೆಕ್ಟ್ ಆಗಿ ಹೇಳ್ತಾ ಇಲ್ಲ ಅವರು, ಇಂಡೈರೆಕ್ಟ್ ಆಗಿ ಬಿಜೆಪಿ ಪಕ್ಷದ ವಿಚಾರವನ್ನ ಮುಂದಿಟ್ಕೊಂಡು ಈ ಸುಳಿವನ್ನ ಕೊಟ್ಟಿದ್ದಾರೆ. ಅಶೋಕ್ ಅವರಿಗೆ ನೇರವಾಗಿ ಪ್ರಶ್ನೆಯನ್ನ ಮಾಡಿದ್ದಾರೆ. ನಿಮ್ ಸರ್ಕಾರ ಇರ್ಬೇಕಾದ್ರೆ ನೀವು ಸಾರಿಗೆ ಸಚಿವರಾಗಿದ್ದಾಗ 5 ಸತಿ ಟಿಕೆಟ್ ದರವನ್ನ ಏರಿಕೆ ಮಾಡಿದ್ರ, ಇದೀಗ ನಮ್ಗೆ ಯಾಕೆ ನೀವು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದೀರಾ? ಒಂದು ಸಾರಿಗೆ ಸಂಸ್ಥೆಯನ್ನು ನಡೆಸಬೇಕು ಅಂತ ಹೇಳಿದ್ರೆ ಅದಕ್ಕೆ ಕೋಟ್ಯಾಂತರ ರೂಪಾಯಿ ಬೇಕಾಗುತ್ತೆ. ಜೊತೆಗೆ ನೀವು ಮಾಡಿಟ್ಟಿರುವಂತಹ ನಷ್ಟ, ಸಾಲ ಸಾಕಷ್ಟು ಕೋಟಿ, ಈಗಾಗಲೇ 5,900 ಕೋಟಿ ಅಷ್ಟಿದೆ. ಇದನ್ನು ಕೂಡ ನಾವು ತೀರಿಸಬೇಕು, ನಮ್ ತಲೆ ಮೇಲೆ ಹಾಕಿ ಹೋಗಿದ್ದೀರಾ ಅನ್ನೋ ರೀತಿಯಲ್ಲಿ ಟಿಕೆಟ್ ದರ ಅನಿವಾರ್ಯ ಅನ್ನೋ ರೀತಿಯಲ್ಲಿ ಎಕ್ಸ್ ಸಾಮಾಜಿಕ ಜಾಲತಾಣದಲ್ಲಿ ಬರ್ಕೊಂಡಿದ್ದಾರೆ. ಪ್ರಾಬ್ಲಿ ಇನ್ನೇನು ಕೆಲವೇ ವಾರಗಳಲ್ಲಿ ಟಿಕೆಟ್ ದರ 15% 25% ಏರಿಕೆ ಆಗುವಂತಹ ಸಾಧ್ಯತೆ ಕೂಡ ಇದೆ. ಇದೆಲ್ಲದನ್ನು ನೋಡ್ತಿದ್ರೆ ಜನ ಏನ್ ಹೇಳ್ತಿದ್ದಾರೆ ಅಂದ್ರೆ, ಎಲ್ಲ ಫ್ರೀ ಗ್ಯಾರಂಟಿ ಯೋಜನೆಯಿಂದ ಸರ್ಕಾರ ಪಾಪರ್ ಆಗ್ತಾ ಇದೆ, ಒಂದೊಂದೇ ಬೆಲೆ ಹೆಚ್ಚಳವನ್ನ ಮಾಡ್ತಾ ಇದೆ. ನೀರಿನ ಬೆಲೆ ಆದ ನಂತರ ಇದೀಗ ಟಿಕೆಟ್ ಬೆಲೆ, ಬಸ್ ಬೆಲೆಯನ್ನ ಹೆಚ್ಚು ಮಾಡೋದಕ್ಕೆ ಹೋಗಿದೆ ಅನ್ನೋ ಒಂದು ಆಕ್ರೋಶದ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ ಶ್ರೀಪಾದ್. ದೀಪ್ತಿ, ಈಗ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇರೋದು ಬಿಜೆಪಿ ಅವರು ಇಷ್ಟು ನಷ್ಟ ಬಿಟ್ಟು ಹೋದ್ರು ಅಂತ ಹೇಳಿ, ಅದರಿಂದ ನಷ್ಟ ಆಗಿರೋದಾ ಅಥವಾ ಇವರೀಗ ಫ್ರೀ ಸ್ಕೀಮ್ ತಂದ್ರಲ್ಲ ಶಕ್ತಿ ಯೋಜನೆ, ಅದರಿಂದ ನಷ್ಟ ಆಗ್ತಾ ಇದೆಯಾ? ಶಕ್ತಿ ಯೋಜನೆಯಿಂದ ಮೇಲ್ನೋಟಕ್ಕೆ ನಷ್ಟ ಆಗಿರೋದು ಇಲ್ಲಿ ಕಾಣ್ತಾ ಇದೆ, ಆದ್ರೆ ಅದನ್ನ ಡೈರೆಕ್ಟ್ ಆಗಿ ಒಪ್ಕೊಳ್ಳೋದಕ್ಕೆ ಆಗೋದಿಲ್ಲ ಸರ್ಕಾರಕ್ಕೆ. ಹೀಗಾಗಿ ಬಿಜೆಪಿ 5 ವರ್ಷದಲ್ಲಿ ಮಾಡಿಟ್ಟಿರುವಂತಹ ನಷ್ಟವನ್ನ ಮುಂದಿಟ್ಕೊಂಡು ಟಿಕೆಟ್ ದರವನ್ನ ಏರಿಕೆ ಮಾಡ್ತೀವಿ ಅನ್ನೋ ಒಂದು ಉತ್ತರವನ್ನ ಕೊಟ್ಟಿದ್ದಾರೆ. ಅಂದ್ರೆ ಬಿಜೆಪಿ ಸರ್ಕಾರ 5 ವರ್ಷದಲ್ಲಿ ಸಾರಿಗೆ ಸಂಸ್ಥೆಗಳಿಂದ 5,000. ಓಕೆ, ಧನ್ಯವಾದ. ಸುದ್ದಿಗಳನ್ನ ಗಮನಿಸೋಣ. ಅದಕ್ಕಿಂತ ಮುಂಚೆ ಈ ಕ್ಷಣದ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್. ಸರ್ಕಾರ ಜನರಿಗೆ ಬರೆ ಹಾಕೋದಕ್ಕೆ ಮತ್ತೆ ಮುಂದುವರಿಸ್ತಾನೆ ಇದೆ. ನೀರಾಯ್ತು, ಕರೆಂಟ್ ಆಯ್ತು, ಈಗ ಬಸ್ ದರವು ಕೂಡ ದುಬಾರಿ. ಕೆಎಸ್ಆರ್ಟಿಸಿ ಬಸ್ ಪ್ರಯಾಣ ದರ ಏರಿಕೆಯೂ ಕೂಡ ಫಿಕ್ಸ್. ಬಸ್ ಪ್ರಯಾಣ ದರ ಏರಿಕೆ ಸುಳಿವನ್ನ ಕೊಟ್ಟಿದ್ದಾರೆ ಸಚಿವರು. ಎಕ್ಸ್ ಖಾತೆಯಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಈ ಸುಳಿವನ್ನ ಕೊಟ್ಟಿದ್ದಾರೆ. ಬಿಜೆಪಿ ಸಾರಿಗೆ ಸಂಸ್ಥೆಗಳನ್ನ ನಷ್ಟದಲ್ಲಿ ಇಟ್ಟು ಹೋಗಿದೆ. 5,900 ಕೋಟಿ ರೂಪಾಯಿ ನಷ್ಟ ಇಟ್ಟು ಬಿಜೆಪಿ ಸರ್ಕಾರ ಹೋಗಿದೆ. 15% 20% ಪ್ರಯಾಣ ದರ ಏರಿಕೆ ಆಗಿದೆ. ಪ್ರಯಾಣ ದರ ಏರಿಕೆಗೆ ಈ ಮಟ್ಟಿಗೆ ಪ್ರಸ್ತಾವನೆ ಅಂದ್ರೆ ಎಷ್ಟು ಅಂತಂದ್ರೆ ಎಷ್ಟು ಹೆಚ್ಚಾಗಬಹುದು ಅಂತಂದ್ರೆ 15% 20% ಪ್ರಸ್ತಾವನೆಯನ್ನು ನೋಡಿ ನಿರ್ಧಾರ ಮಾಡಲಿದ್ದಾರೆ. 2-3 ಸಭೆಗಳ ಬಳಿಕ ಟಿಕೆಟ್ ದರ ಏರಿಕೆ ಸಾಧ್ಯತೆ ಅಧಿಕವಾಗಿದೆ. ಜನಸಾಮಾನ್ಯರಿಗೆ ಮತ್ತೆ ಬರೆ ಇಳಿಯುವಂತಹ ಕೆಲಸ. 15%
ಟಿಕೆಟ್ ದರ ಏರಿಕೆ ಮಾಡುವ ಎಲ್ಲಾ ರೀತಿಯ ಸಾಧ್ಯತೆಗಳು ಅಧಿಕವಾಗಿದೆ. ಈ ಬಗ್ಗೆ ಸ್ವತಃ ಸುಳಿವನ್ನ ಕೊಟ್ಟಿದ್ದಾರೆ ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು. 5,900 ಕೋಟಿ ರೂಪಾಯಿ ನಷ್ಟ ಆಗಿದೆ ಬಿಜೆಪಿ ಸರ್ಕಾರದವರಿದ್ದಾಗ. ಅವರು ನಷ್ಟ ಮಾಡಿ ಬಿಟ್ಟು ಹೋಗಿದ್ದಾರೆ. ಇವರು ಜನರ ಮೇಲೆ ಬರೆ ಹಾಕಿ ಸರಿ ಮಾಡ್ತೀವಿ ಅಂತ ಹೇಳೋ ಲೆಕ್ಕದ ಇವ್ರದ್ದು. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ದೀಪ್ತಿ. ಈಗ ಫೋನ್ ಸಂಪರ್ಕದಲ್ಲಿ. ದೀಪ್ತಿ, ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ, ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು, ಯಾರು ಏನು ಬೈದ್ರು, ಯಾರು ಏನಂದ್ರು ಡೋಂಟ್ ಕೇರ್, ನಾನು ನೀರಿನ ದರ ಜಾಸ್ತಿ ಮಾಡಿಯೇ ಮಾಡ್ತೀನಿ ಅಂತ. ಈಗ ರಾಮಲಿಂಗಾರೆಡ್ಡಿ ಅವರ ಸರದಿ ಟಿಕೆಟ್ ದರವನ್ನು ಏರಿಕೆ ಮಾಡ್ತೀವಿ ಅನ್ನೋ ಲೆಕ್ಕದಲ್ಲಿ ಮಾತಾಡಿದ್ದಾರೆ. ಯಾವುದನ್ನಂತ ತಡ್ಕೋಬೇಕು ಜನ, ಯಾಕೆ ಈ ರೀತಿ ಮಾಡ್ತಿದ್ದಾರೆ? ಶ್ರೀಕಾಂತ್, ಇದೆಲ್ಲ ಗ್ಯಾರಂಟಿ ಯೋಜನೆಯ ಸೈಡ್ ಎಫೆಕ್ಟ್ ಅನ್ನೋದು ಗೊತ್ತಾಗ್ತಿಲ್ಲ. ಯಾಕಂದ್ರೆ ದಿನದ ಹಿಂದಷ್ಟೇ TCM DKಶಿ ಅವರು ಯಾರು ಏನೇ ಬೈಕೊಳ್ಳಿ, ಕಮೆಂಟ್ ಮಾಡ್ಲಿ, ಉಪಕಾರ ಸ್ಮರಣೆ ಇಲ್ಲ, ನಾನು ನೀರಿನ ದರವನ್ನ ಹೆಚ್ಚಳ ಮಾಡಿಯೇ ಮಾಡ್ತೀನಿ ಅಂತ ಹೇಳಿದ್ರು. ಇದೀಗ ರಾಮಲಿಂಗಾರೆಡ್ಡಿ ಅವರು ಸಾರಿಗೆ ಸಚಿವರು ತುಂಬಾ ಸಾಫ್ಟ್ ಆಗಿ KSRTC ದರ ಹೆಚ್ಚಳದ ಬಗ್ಗೆ ಸುಳಿವನ್ನ ಕೊಟ್ಟಿರುವಂತದ್ದು. ಡೈರೆಕ್ಟ್ ಆಗಿ ಹೇಳ್ತಾ ಇಲ್ಲ ಅವರು, ಇಂಡೈರೆಕ್ಟ್ ಆಗಿ ಬಿಜೆಪಿ ಪಕ್ಷದ ವಿಚಾರವನ್ನ ಮುಂದಿಟ್ಕೊಂಡು ಈ ಸುಳಿವನ್ನ ಕೊಟ್ಟಿದ್ದಾರೆ. ಅಶೋಕ್ ಅವರಿಗೆ ನೇರವಾಗಿ ಪ್ರಶ್ನೆಯನ್ನ ಮಾಡಿದ್ದಾರೆ. ನಿಮ್ ಸರ್ಕಾರ ಇರ್ಬೇಕಾದ್ರೆ ನೀವು ಸಾರಿಗೆ ಸಚಿವರಾಗಿದ್ದಾಗ 5 ಸತಿ ಟಿಕೆಟ್ ದರವನ್ನ ಏರಿಕೆ ಮಾಡಿದ್ರ, ಇದೀಗ ನಮ್ಗೆ ಯಾಕೆ ನೀವು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದೀರಾ? ಒಂದು ಸಾರಿಗೆ ಸಂಸ್ಥೆಯನ್ನು ನಡೆಸಬೇಕು ಅಂತ ಹೇಳಿದ್ರೆ ಅದಕ್ಕೆ ಕೋಟ್ಯಾಂತರ ರೂಪಾಯಿ ಬೇಕಾಗುತ್ತೆ. ಜೊತೆಗೆ ನೀವು ಮಾಡಿಟ್ಟಿರುವಂತಹ ನಷ್ಟ, ಸಾಲ ಸಾಕಷ್ಟು ಕೋಟಿ, ಈಗಾಗಲೇ 5,900 ಕೋಟಿ ಅಷ್ಟಿದೆ. ಇದನ್ನು ಕೂಡ ನಾವು ತೀರಿಸಬೇಕು, ನಮ್ಮ ತಲೆ ಮೇಲೆ ಹಾಕಿ ಹೋಗಿದ್ದೀರಾ ಅನ್ನೋ ರೀತಿಯಲ್ಲಿ ಟಿಕೆಟ್ ದರ ಅನಿವಾರ್ಯ ಅನ್ನೋ ರೀತಿಯಲ್ಲಿ ಎಕ್ಸ್ ಸಾಮಾಜಿಕ ಜಾಲತಾಣದಲ್ಲಿ ಬರ್ಕೊಂಡಿದ್ದಾರೆ. ಪ್ರಾಬ್ಲಿ ಇನ್ನೇನು ಕೆಲವೇ ವಾರಗಳಲ್ಲಿ ಟಿಕೆಟ್ ದರ 15% 25% ಏರಿಕೆ ಆಗುವಂತಹ ಸಾಧ್ಯತೆ ಕೂಡ ಇದೆ. ಇದೆಲ್ಲದನ್ನು ನೋಡ್ತಿದ್ರೆ ಜನ ಏನ್ ಹೇಳ್ತಿದ್ದಾರೆ ಅಂದ್ರೆ, ಎಲ್ಲ ಫ್ರೀ ಗ್ಯಾರಂಟಿ ಯೋಜನೆಯಿಂದ ಸರ್ಕಾರ ಪಾಪರ್ ಆಗ್ತಾ ಇದೆ, ಒಂದೊಂದೇ ಬೆಲೆ ಹೆಚ್ಚಳವನ್ನ ಮಾಡ್ತಾ ಇದೆ. ನೀರಿನ ಬೆಲೆ ಆದ ನಂತರ ಇದೀಗ ಟಿಕೆಟ್ ಬೆಲೆ, ಬಸ್ ಬೆಲೆಯನ್ನ ಹೆಚ್ಚು ಮಾಡೋದಕ್ಕೆ ಹೋಗಿದೆ ಅನ್ನೋ ಒಂದು ಆಕ್ರೋಶದ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ ಶ್ರೀಕಾಂತ್. ದೀಪ್ತಿ, ಈಗ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇರೋದು ಬಿಜೆಪಿ ಅವರು ಇಷ್ಟು ನಷ್ಟ ಬಿಟ್ಟು ಹೋದ್ರು ಅಂತ ಹೇಳಿ, ಅದರಿಂದ ನಷ್ಟ ಆಗಿರೋದಾ ಅಥವಾ ಇವರೀಗ ಫ್ರೀ ಸ್ಕೀಮ್ ತಂದ್ರಲ್ಲ ಶಕ್ತಿ ಯೋಜನೆ, ಅದರಿಂದ ನಷ್ಟ ಆಗ್ತಾ ಇದೆಯಾ? ಶಕ್ತಿ ಯೋಜನೆಯಿಂದ ಮೇಲ್ನೋಟಕ್ಕೆ ನಷ್ಟ ಆಗಿರೋದು ಇಲ್ಲಿ ಕಾಣ್ತಾ ಇದೆ, ಆದ್ರೆ ಅದನ್ನ ಡೈರೆಕ್ಟ್ ಆಗಿ ಒಪ್ಕೊಳ್ಳೋದಕ್ಕೆ ಆಗೋದಿಲ್ಲ ಸರ್ಕಾರಕ್ಕೆ. ಹೀಗಾಗಿ ಬಿಜೆಪಿ 5 ವರ್ಷದಲ್ಲಿ ಮಾಡಿಟ್ಟಿರುವಂತಹ ನಷ್ಟವನ್ನ ಮುಂದಿಟ್ಕೊಂಡು ಟಿಕೆಟ್ ದರವನ್ನ ಏರಿಕೆ ಮಾಡ್ತೀವಿ ಅನ್ನೋ ಒಂದು ಉತ್ತರವನ್ನ ಕೊಟ್ಟಿದ್ದಾರೆ. ಅಂದ್ರೆ ಬಿಜೆಪಿ ಸರ್ಕಾರ 5 ವರ್ಷದಲ್ಲಿ ಸಾರಿಗೆ ಸಂಸ್ಥೆಗಳಿಂದ 5,000. ಓಕೆ, ಧನ್ಯವಾದ. ಸುದ್ದಿಗಳನ್ನ ಗಮನಿಸೋಣ. ಅದಕ್ಕಿಂತ ಮುಂಚೆ ಈ ಕ್ಷಣದ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್. ಸರ್ಕಾರ ಜನರಿಗೆ ಬರೆ ಹಾಕೋದಕ್ಕೆ ಮತ್ತೆ ಮುಂದುವರಿಸ್ತಾನೆ ಇದೆ. ನೀರಾಯ್ತು, ಕರೆಂಟ್ ಆಯ್ತು, ಈಗ ಬಸ್ ದರವು ಕೂಡ ದುಬಾರಿ. KSRTC ಬಸ್ ಪ್ರಯಾಣ ದರ ಏರಿಕೆಯೂ ಕೂಡ ಫಿಕ್ಸ್. ಬಸ್ ಪ್ರಯಾಣ ದರ ಏರಿಕೆಯ ಸುಳಿವನ್ನ ಕೊಟ್ಟಿದ್ದಾರೆ ಸಚಿವರು. ಎಕ್ಸ್ ಖಾತೆಯಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಈ ಸುಳಿವನ್ನ ಕೊಟ್ಟಿದ್ದಾರೆ. ಬಿಜೆಪಿ ಸಾರಿಗೆ ಸಂಸ್ಥೆಗಳನ್ನ ನಷ್ಟದಲ್ಲಿ ಇಟ್ಟು ಹೋಗಿದೆ. 5,900 ಕೋಟಿ ರೂಪಾಯಿ ನಷ್ಟ ಇಟ್ಟು ಬಿಜೆಪಿ ಸರ್ಕಾರ ಹೋಗಿದೆ. 15% 20% ಪ್ರಯಾಣ ದರ ಏರಿಕೆ ಆಗಿರದೆ. ಪ್ರಯಾಣ ದರ ಏರಿಕೆಗೆ ಈ ಮಟ್ಟಿಗೆ ಪ್ರಸ್ತಾವನೆ ಅಂದ್ರೆ ಎಷ್ಟು ಅಂತಂದ್ರೆ, ಎಷ್ಟು ಹೆಚ್ಚಾಗಬಹುದು ಅಂತಂದ್ರೆ 15% 20% ಪ್ರಸ್ತಾವನೆಯನ್ನು ನೋಡಿ ನಿರ್ಧಾರ ಮಾಡಲಿದ್ದಾರೆ. 2-3 ಸಭೆಗಳ ಬಳಿಕ ಟಿಕೆಟ್ ದರ ಏರಿಕೆ ಸಾಧ್ಯತೆ ಅಧಿಕವಾಗಿದೆ. ಜನಸಾಮಾನ್ಯರಿಗೆ ಮತ್ತೆ ಬರೆ ಇಳಿಯುವಂತಹ ಕೆಲಸ. 15% 20% ಟಿಕೆಟ್ ದರ ಏರಿಕೆ ಮಾಡುವ ಎಲ್ಲಾ ರೀತಿಯ ಸಾಧ್ಯತೆಗಳು ಅಧಿಕವಾಗಿದೆ. ಈ ಬಗ್ಗೆ ಸ್ವತಃ ಸುಳಿವನ್ನ ಕೊಟ್ಟಿದ್ದಾರೆ ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು. 5,900 ಕೋಟಿ ರೂಪಾಯಿ ನಷ್ಟ ಆಗಿದೆ ಬಿಜೆಪಿ ಸರ್ಕಾರದವರಿದ್ದಾಗ. ಅವರು ನಷ್ಟ ಮಾಡಿ ಬಿಟ್ಟು ಹೋಗಿದ್ದಾರೆ. ಇವರು ಜನರ ಮೇಲೆ ಬರೆ ಹಾಕಿ ಸರಿ ಮಾಡ್ತೀವಿ ಅಂತ ಹೇಳೋ ಲೆಕ್ಕದ ಇವ್ರದ್ದು. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ದೀಪ್ತಿ. ಈಗ ಫೋನ್ ಸಂಪರ್ಕದಲ್ಲಿ. ದೀಪ್ತಿ, ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ, ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು, ಯಾರು ಏನು ಬೈದ್ರು, ಯಾರು ಏನಂದ್ರು ಡೋಂಟ್ ಕೇರ್, ನಾನು ನೀರಿನ ದರ ಜಾಸ್ತಿ ಮಾಡಿಯೇ ಮಾಡ್ತೀನಿ ಅಂತ. ಈಗ ರಾಮಲಿಂಗಾರೆಡ್ಡಿ ಅವರ ಸರದಿ ಟಿಕೆಟ್ ದರವನ್ನು ಏರಿಕೆ ಮಾಡ್ತೀವಿ ಅನ್ನೋ ಲೆಕ್ಕದಲ್ಲಿ ಮಾತಾಡಿದ್ದಾರೆ. ಯಾವುದನ್ನಂತ ತಡ್ಕೋಬೇಕು ಜನ, ಯಾಕೆ ಈ ರೀತಿ ಮಾಡ್ತಿದ್ದಾರೆ? ಶ್ರೀಕಾಂತ್, ಇದೆಲ್ಲ ಗ್ಯಾರಂಟಿ ಯೋಜನೆಯ ಸೈಡ್ ಎಫೆಕ್ಟ್ ಅನ್ನೋದು ಗೊತ್ತಾಗ್ತಿಲ್ಲ. ಯಾಕಂದ್ರೆ
ದಿನದ ಹಿಂದಷ್ಟೇ TCM DKC ಅವರು ಯಾರು ಏನೇ ಬೈಕೊಳ್ಳಿ ಕಮೆಂಟ್ ಮಾಡ್ಲಿ ಉಪಕಾರ ಸ್ಮರಣೆ ಇಲ್ಲ ನಾನು ನೀರಿನ ದರವನ್ನ ಹೆಚ್ಚಳ ಮಾಡಿಯೇ ಮಾಡ್ತೀನಿ ಅಂತ ಹೇಳಿದ್ರು. ಇದೀಗ ರಾಮಲಿಂಗಾರೆಡ್ಡಿ ಅವರು ಸಾರಿಗೆ ಸಚಿವರು ತುಂಬಾ ಸಾಫ್ಟ್ ಆಗಿ KSRTC ದರ ಹೆಚ್ಚಳದ ಬಗ್ಗೆ ಸುಳಿವನ್ನ ಕೊಟ್ಟಿರುವಂತದ್ದು. ಡೈರೆಕ್ಟ್ ಆಗಿ ಹೇಳ್ತಾ ಇಲ್ಲ ಅವರು, ಇಂಡೈರೆಕ್ಟ್ ಆಗಿ ಬಿಜೆಪಿ ಪಕ್ಷದ ವಿಚಾರವನ್ನ ಮುಂದಿಟ್ಕೊಂಡು ಈ ಸುಳಿವನ್ನ ಕೊಟ್ಟಿದ್ದಾರೆ. ಅಶೋಕ್ ಅವರಿಗೆ ನೇರವಾಗಿ ಪ್ರಶ್ನೆಯನ್ನ ಮಾಡಿದ್ದಾರೆ. ನಿಮ್ ಸರ್ಕಾರ ಇರ್ಬೇಕಾದ್ರೆ ನೀವು ಸಾರಿಗೆ ಸಚಿವರಾಗಿದ್ದಾಗ 5 ಸತಿ ಟಿಕೆಟ್ ದರವನ್ನ ಏರಿಕೆ ಮಾಡಿದ್ರ, ಇದೀಗ ನಮ್ಗೆ ಯಾಕೆ ನೀವು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದೀರಾ? ಒಂದು ಸಾರಿಗೆ ಸಂಸ್ಥೆಯನ್ನು ನಡೆಸಬೇಕು ಅಂತ ಹೇಳಿದ್ರೆ ಅದಕ್ಕೆ ಕೋಟ್ಯಾಂತರ ರೂಪಾಯಿ ಬೇಕಾಗುತ್ತೆ. ಜೊತೆಗೆ ನೀವು ಮಾಡಿಟ್ಟಿರುವಂತಹ ನಷ್ಟ, ಸಾಲ ಸಾಕಷ್ಟು ಕೋಟಿ, ಈಗಾಗಲೇ 5,900 ಕೋಟಿ ಅಷ್ಟಿದೆ. ಇದನ್ನು ಕೂಡ ನಾವು ತೀರಿಸಬೇಕು, ನಮ್ಮ ತಲೆ ಮೇಲೆ ಹಾಕಿ ಹೋಗಿದ್ದೀರಾ ಅನ್ನೋ ರೀತಿಯಲ್ಲಿ ಈ ಟಿಕೆಟ್ ದರ ಅನಿವಾರ್ಯ ಅನ್ನೋ ರೀತಿಯಲ್ಲಿ ಎಕ್ಸ್ ಸಾಮಾಜಿಕ ಜಾಲತಾಣದಲ್ಲಿ ಬರ್ಕೊಂಡಿದ್ದಾರೆ. ಪ್ರಾಬ್ಲಿ ಇನ್ನೇನು ಕೆಲವೇ ವಾರಗಳಲ್ಲಿ ಟಿಕೆಟ್ ದರ 15% 25% ಏರಿಕೆ ಆಗುವಂತಹ ಸಾಧ್ಯತೆ ಕೂಡ ಇದೆ. ಇದೆಲ್ಲದನ್ನು ನೋಡ್ತಿದ್ರೆ ಜನ ಏನ್ ಹೇಳ್ತಿದ್ದಾರೆ ಅಂದ್ರೆ, ಎಲ್ಲ ಫ್ರೀ ಗ್ಯಾರಂಟಿ ಯೋಜನೆಯಿಂದ ಸರ್ಕಾರ ಪಾಪರ್ ಆಗ್ತಾ ಇದೆ, ಒಂದೊಂದೇ ಬೆಲೆ ಹೆಚ್ಚಳವನ್ನ ಮಾಡ್ತಾ ಇದೆ. ನೀರಿನ ಬೆಲೆ ಆದ ನಂತರ ಇದೀಗ ಟಿಕೆಟ್ ಬೆಲೆ, ಬಸ್ ಬೆಲೆಯನ್ನ ಹೆಚ್ಚು ಮಾಡೋದಕ್ಕೆ ಹೋಗಿದೆ ಅನ್ನೋ ಒಂದು ಆಕ್ರೋಶದ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ ಶ್ರೀಪಾದ್. ದೀಪ್ತಿ, ಈಗ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇರೋದು ಬಿಜೆಪಿ ಅವರು ಇಷ್ಟು ನಷ್ಟ ಬಿಟ್ಟು ಹೋದ್ರು ಅಂತ ಹೇಳಿ, ಅದರಿಂದ ನಷ್ಟ ಆಗಿರೋದಾ ಅಥವಾ ಇವರೀಗ ಫ್ರೀ ಸ್ಕೀಮ್ ತಂದ್ರಲ್ಲ ಶಕ್ತಿ ಯೋಜನೆ, ಅದರಿಂದ ನಷ್ಟ ಆಗ್ತಾ ಇದೆಯಾ? ಶಕ್ತಿ ಯೋಜನೆಯಿಂದ ಮೇಲ್ನೋಟಕ್ಕೆ ನಷ್ಟ ಆಗಿರೋದು ಇಲ್ಲಿ ಕಾಣ್ತಾ ಇದೆ, ಆದ್ರೆ ಅದನ್ನ ಡೈರೆಕ್ಟ್ ಆಗಿ ಒಪ್ಕೊಳ್ಳೋದಕ್ಕೆ ಆಗೋದಿಲ್ಲ ಸರ್ಕಾರಕ್ಕೆ. ಹೀಗಾಗಿ ಬಿಜೆಪಿ 5 ವರ್ಷದಲ್ಲಿ ಮಾಡಿಟ್ಟಿರುವಂತಹ ನಷ್ಟವನ್ನ ಮುಂದಿಟ್ಕೊಂಡು ಟಿಕೆಟ್ ದರವನ್ನ ಏರಿಕೆ ಮಾಡ್ತೀವಿ ಅನ್ನೋ ಒಂದು ಉತ್ತರವನ್ನ ಕೊಟ್ಟಿದ್ದಾರೆ. ಅಂದ್ರೆ ಬಿಜೆಪಿ ಸರ್ಕಾರ 5 ವರ್ಷದಲ್ಲಿ ಸಾರಿಗೆ ಸಂಸ್ಥೆಗಳಿಂದ 5,000. ಓಕೆ, ಧನ್ಯವಾದ. ಸುದ್ದಿಗಳನ್ನ ಗಮನಿಸೋಣ. ಅದಕ್ಕಿಂತ ಮುಂಚೆ ಈ ಕ್ಷಣದ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್. ಸರ್ಕಾರ ಜನರಿಗೆ ಬರೆ ಹಾಕೋದಕ್ಕೆ ಮತ್ತೆ ಮುಂದುವರಿಸ್ತಾನೆ ಇದೆ. ನೀರಾಯ್ತು, ಕರೆಂಟ್ ಆಯ್ತು, ಈಗ ಬಸ್ ದರವು ಕೂಡ ದುಬಾರಿ. KSRTC ಬಸ್ ಪ್ರಯಾಣ ದರ ಏರಿಕೆಯೂ ಕೂಡ ಫಿಕ್ಸ್. ಬಸ್ ಪ್ರಯಾಣ ದರ ಏರಿಕೆ ಸುಳಿವನ್ನ ಕೊಟ್ಟಿದ್ದಾರೆ ಸಚಿವರು. ಎಕ್ಸ್ ಖಾತೆಯಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಈ ಸುಳಿವನ್ನ ಕೊಟ್ಟಿದ್ದಾರೆ. ಬಿಜೆಪಿ ಸಾರಿಗೆ ಸಂಸ್ಥೆಗಳನ್ನ ನಷ್ಟದಲ್ಲಿ ಇಟ್ಟು ಹೋಗಿದೆ. 5,900 ಕೋಟಿ ರೂಪಾಯಿ ನಷ್ಟ ಇಟ್ಟು ಬಿಜೆಪಿ ಸರ್ಕಾರ ಹೋಗಿದೆ. 15% 20% ಪ್ರಯಾಣ ದರ ಏರಿಕೆ ಆಗಿರದೆ. ಪ್ರಯಾಣ ದರ ಏರಿಕೆಗೆ ಈ ಮಟ್ಟಿಗೆ ಪ್ರಸ್ತಾವನೆ ಅಂದ್ರೆ ಎಷ್ಟು ಅಂತಂದ್ರೆ, ಎಷ್ಟು ಹೆಚ್ಚಾಗಬಹುದು ಅಂತಂದ್ರೆ 15% 20% ಪ್ರಸ್ತಾವನೆಯನ್ನು ನೋಡಿ ನಿರ್ಧಾರ ಮಾಡಲಿದ್ದಾರೆ. 2-3 ಸಭೆಗಳ ಬಳಿಕ ಟಿಕೆಟ್ ದರ ಏರಿಕೆ ಸಾಧ್ಯತೆ ಅಧಿಕವಾಗಿದೆ. ಜನಸಾಮಾನ್ಯರಿಗೆ ಮತ್ತೆ ಬರೆ ಇಳಿಯುವಂತಹ ಕೆಲಸ. 15% ಟಿಕೆಟ್ ದರ ಏರಿಕೆ ಮಾಡುವ ಎಲ್ಲ ರೀತಿಯ ಸಾಧ್ಯತೆಗಳು ಅಧಿಕವಾಗಿದೆ. ಈ ಬಗ್ಗೆ ಸ್ವತಃ ಸುಳಿವನ್ನ ಕೊಟ್ಟಿದ್ದಾರೆ ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು. 5,900 ಕೋಟಿ ರೂಪಾಯಿ ನಷ್ಟ ಆಗಿದೆ ಬಿಜೆಪಿ ಸರ್ಕಾರದವರಿದ್ದಾಗ. ಅವರು ನಷ್ಟ ಮಾಡಿ ಬಿಟ್ಟು ಹೋಗಿದ್ದಾರೆ. ಇವರು ಜನರ ಮೇಲೆ ಬರೆ ಹಾಕಿ ಸರಿ ಮಾಡ್ತೀವಿ ಅಂತ ಹೇಳೋ ಲೆಕ್ಕದ ಇವ್ರದ್ದು. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ದೀಪ್ತಿ. ಈಗ ಫೋನ್ ಸಂಪರ್ಕದಲ್ಲಿ. ದೀಪ್ತಿ, ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ, DK ಶಿವಕುಮಾರ್ ಅವರು ಹೇಳ್ತಾ ಇದ್ರು, ಯಾರಿಗೇನು ಬೈದ್ರು, ಯಾರು ಏನಂದ್ರು ಡೋಂಟ್ ಕೇರ್, ನಾನು ನೀರಿನ ದರ ಜಾಸ್ತಿ ಮಾಡಿಯೇ ಮಾಡ್ತೀನಿ ಅಂತ. ಈಗ ರಾಮಲಿಂಗಾರೆಡ್ಡಿ ಅವರ ಸರದಿ ಟಿಕೆಟ್ ದರವನ್ನು ಏರಿಕೆ ಮಾಡ್ತೀವಿ ಅನ್ನೋ ಲೆಕ್ಕದಲ್ಲಿ ಮಾತಾಡಿದ್ದಾರೆ. ಯಾವುದನ್ನಂತ ತಡ್ಕೋಬೇಕು ಜನ, ಯಾಕೆ ಈ ರೀತಿ ಮಾಡ್ತಿದ್ದಾರೆ? ಶ್ರೀಕಾಂತ್, ಇದೆಲ್ಲ ಗ್ಯಾರಂಟಿ ಯೋಜನೆಯ ಸೈಡ್ ಎಫೆಕ್ಟ್ ಅನ್ನೋದು ಗೊತ್ತಾಗ್ತಿಲ್ಲ. ಯಾಕಂದ್ರೆ ದಿನದ ಹಿಂದಷ್ಟೇ TCM DKC ಅವರು ಯಾರು ಏನೇ ಬೈಕೊಳ್ಳಿ ಕಮೆಂಟ್ ಮಾಡ್ಲಿ ಉಪಕಾರ ಸ್ಮರಣೆ ಇಲ್ಲ ನಾನು ನೀರಿನ ದರವನ್ನ ಹೆಚ್ಚಳ ಮಾಡಿಯೇ ಮಾಡ್ತೀನಿ ಅಂತ ಹೇಳಿದ್ರು. ಇದೀಗ ರಾಮಲಿಂಗಾರೆಡ್ಡಿ ಅವರು ಸಾರಿಗೆ ಸಚಿವರು ತುಂಬಾ ಸಾಫ್ಟ್ ಆಗಿ KSRTC ದರ ಹೆಚ್ಚಳದ ಬಗ್ಗೆ ಸುಳಿವನ್ನ ಕೊಟ್ಟಿರುವಂತದ್ದು. ಡೈರೆಕ್ಟ್ ಆಗಿ ಹೇಳ್ತಾ ಇಲ್ಲ ಅವರು, ಇಂಡೈರೆಕ್ಟ್ ಆಗಿ ಬಿಜೆಪಿ ಪಕ್ಷದ ವಿಚಾರವನ್ನ ಮುಂದಿಟ್ಕೊಂಡು ಈ ಸುಳಿವನ್ನ ಕೊಟ್ಟಿದ್ದಾರೆ. ಅಶೋಕ್ ಅವರಿಗೆ ನೇರವಾಗಿ ಪ್ರಶ್ನೆಯನ್ನ ಮಾಡಿದ್ದಾರೆ. ನಿಮ್ ಸರ್ಕಾರ ಇರ್ಬೇಕಾದ್ರೆ ನೀವು ಸಾರಿಗೆ ಸಚಿವರಾಗಿದ್ದಾಗ 5 ಸತಿ ಟಿಕೆಟ್ ದರವನ್ನ ಏರಿಕೆ ಮಾಡಿದ್ರ, ಇದೀಗ ನಮ್ಗೆ ಯಾಕೆ ನೀವು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದೀರಾ? ಒಂದು ಸಾರಿಗೆ ಸಂಸ್ಥೆಯನ್ನು ನಡೆಸಬೇಕು ಅಂತ ಹೇಳಿದ್ರೆ ಅದಕ್ಕೆ ಕೋಟ್ಯಾಂತರ ರೂಪಾಯಿ ಬೇಕಾಗುತ್ತೆ. ಜೊತೆಗೆ ನೀವು ಮಾಡಿಟ್ಟಿರುವಂತಹ ನಷ್ಟ, ಸಾಲ ಸಾಕಷ್ಟು ಕೋಟಿ, ಈಗಾಗಲೇ 5,900 ಕೋಟಿ ಅಷ್ಟಿದೆ. ಇದನ್ನು ಕೂಡ ನಾವು ತೀರಿಸಬೇಕು, ನಮ್ಮ ತಲೆ ಮೇಲೆ ಹಾಕಿ ಹೋಗಿದ್ದೀರಾ ಅನ್ನೋ ರೀತಿಯಲ್ಲಿ ಈ ಟಿಕೆಟ್ ದರ
ಅನಿವಾರ್ಯ ಅನ್ನೋ ರೀತಿಯಲ್ಲಿ ಎಕ್ಸ್ ಸಾಮಾಜಿಕ ಜಾಲತಾಣದಲ್ಲಿ ಬರ್ಕೊಂಡಿದ್ದಾರೆ. ಪ್ರಾಬ್ಲಿ ಇನ್ನೇನು ಕೆಲವೇ ವಾರಗಳಲ್ಲಿ ಟಿಕೆಟ್ ದರ 15% ಏರಿಕೆ ಆಗುವಂತಹ ಸಾಧ್ಯತೆ ಕೂಡ ಇದೆ. ಇದೆಲ್ಲದನ್ನು ನೋಡ್ತಿದ್ರೆ ಜನ ಏನ್ ಹೇಳ್ತಿದ್ದಾರೆ ಅಂದ್ರೆ ಎಲ್ಲ ಫ್ರೀ ಗ್ಯಾರಂಟಿ ಯೋಜನೆಯಿಂದ ಸರ್ಕಾರ ಪಾಪರ್ ಆಗ್ತಾ ಇದೆ, ಒಂದೊಂದೇ ಬೆಲೆ ಹೆಚ್ಚಳವನ್ನ ಮಾಡ್ತಾ ಇದೆ. ನೀರಿನ ಬೆಲೆ ಆದ ನಂತರ ಇದೀಗ ಟಿಕೆಟ್ ಬೆಲೆ, ಬಸ್ ಬೆಲೆಯನ್ನ ಹೆಚ್ಚು ಮಾಡೋದಕ್ಕೆ ಹೋಗಿದೆ ಅನ್ನೋ ಒಂದು ಆಕ್ರೋಶದ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ ಶ್ರೀಪಾದ್. ದೀಪ್ತಿ, ಈಗ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇರೋದು ಬಿಜೆಪಿ ಅವರು ಇಷ್ಟು ನಷ್ಟ ಬಿಟ್ಟು ಹೋದ್ರು ಅಂತ ಹೇಳಿ, ಅದರಿಂದ ನಷ್ಟ ಆಗಿರೋದಾ ಅಥವಾ ಇವರೀಗ ಫ್ರೀ ಸ್ಕೀಮ್ ತಂದ್ರಲ್ಲ ಶಕ್ತಿ ಯೋಜನೆ, ಅದರಿಂದ ನಷ್ಟ ಆಗ್ತಾ ಇದೆಯಾ? ಶಕ್ತಿ ಯೋಜನೆಯಿಂದ ಮೇಲ್ನೋಟಕ್ಕೆ ನಷ್ಟ ಆಗಿರೋದು ಇಲ್ಲಿ ಕಾಣ್ತಾ ಇದೆ, ಆದ್ರೆ ಅದನ್ನ ಡೈರೆಕ್ಟ್ ಆಗಿ ಒಪ್ಕೊಳ್ಳೋದಕ್ಕೆ ಆಗೋದಿಲ್ಲ ಸರ್ಕಾರಕ್ಕೆ. ಹೀಗಾಗಿ ಬಿಜೆಪಿ 5 ವರ್ಷದಲ್ಲಿ ಮಾಡಿಟ್ಟಿರುವಂತಹ ನಷ್ಟವನ್ನ ಮುಂದಿಟ್ಕೊಂಡು ಟಿಕೆಟ್ ದರವನ್ನ ಏರಿಕೆ ಮಾಡ್ತೀವಿ ಅನ್ನೋ ಒಂದು ಉತ್ತರವನ್ನ ಕೊಟ್ಟಿದ್ದಾರೆ. ಅಂದ್ರೆ ಬಿಜೆಪಿ ಸರ್ಕಾರ 5 ವರ್ಷದಲ್ಲಿ ಸಾರಿಗೆ ಸಂಸ್ಥೆಗಳಿಂದ 5,000. ಓಕೆ, ಧನ್ಯವಾದ. ಸುದ್ದಿಗಳನ್ನ ಗಮನಿಸೋಣ. ಅದಕ್ಕಿಂತ ಮುಂಚೆ ಈ ಕ್ಷಣದ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್. ಸರ್ಕಾರ ಜನರಿಗೆ ಬರೆ ಹಾಕೋದಕ್ಕೆ ಮತ್ತೆ ಮುಂದುವರಿಸ್ತಾನೆ ಇದೆ. ನೀರಾಯ್ತು, ಕರೆಂಟ್ ಆಯ್ತು, ಈಗ ಬಸ್ ದರವು ಕೂಡ ದುಬಾರಿ. ಕೆಎಸ್ಆರ್ಟಿಸಿ ಬಸ್ ಪ್ರಯಾಣ ದರ ಏರಿಕೆಯೂ ಕೂಡ ಫಿಕ್ಸ್. ಬಸ್ ಪ್ರಯಾಣ ದರ ಏರಿಕೆಯ ಸುಳಿವನ್ನ ಕೊಟ್ಟಿದ್ದಾರೆ ಸಚಿವರು. ಎಕ್ಸ್ ಖಾತೆಯಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಈ ಸುಳಿವನ್ನ ಕೊಟ್ಟಿದ್ದಾರೆ. ಬಿಜೆಪಿ ಸಾರಿಗೆ ಸಂಸ್ಥೆಗಳನ್ನ ನಷ್ಟದಲ್ಲಿ ಇಟ್ಟು ಹೋಗಿದೆ. 5,900 ಕೋಟಿ ರೂಪಾಯಿ ನಷ್ಟ ಇಟ್ಟು ಬಿಜೆಪಿ ಸರ್ಕಾರ ಹೋಗಿದೆ. 15% 20% ಪ್ರಯಾಣ ದರ ಏರಿಕೆ ಆಗಿರದೆ. ಪ್ರಯಾಣ ದರ ಏರಿಕೆಗೆ ಈ ಮಟ್ಟಿಗೆ ಪ್ರಸ್ತಾವನೆ ಅಂದ್ರೆ ಎಷ್ಟು ಅಂತಂದ್ರೆ, ಎಷ್ಟು ಹೆಚ್ಚಾಗಬಹುದು ಅಂತಂದ್ರೆ 15% 20% ಪ್ರಸ್ತಾವನೆಯನ್ನು ನೋಡಿ ನಿರ್ಧಾರ ಮಾಡಲಿದ್ದಾರೆ. 2-3 ಸಭೆಗಳ ಬಳಿಕ ಟಿಕೆಟ್ ದರ ಏರಿಕೆ ಸಾಧ್ಯತೆ ಅಧಿಕವಾಗಿದೆ. ಜನಸಾಮಾನ್ಯರಿಗೆ ಮತ್ತೆ ಬರೆ ಇಳಿಯುವಂತಹ ಕೆಲಸ. 15% ಟಿಕೆಟ್ ದರ ಏರಿಕೆ ಮಾಡುವ ಎಲ್ಲ ರೀತಿಯ ಸಾಧ್ಯತೆಗಳು ಅಧಿಕವಾಗಿದೆ. ಈ ಬಗ್ಗೆ ಸ್ವತಃ ಸುಳಿವನ್ನ ಕೊಟ್ಟಿದ್ದಾರೆ ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು. 5,900 ಕೋಟಿ ರೂಪಾಯಿ ನಷ್ಟ ಆಗಿದೆ ಬಿಜೆಪಿ ಸರ್ಕಾರದವರಿದ್ದಾಗ. ಅವರು ನಷ್ಟ ಮಾಡಿ ಬಿಟ್ಟು ಹೋಗಿದ್ದಾರೆ. ಇವರು ಜನರ ಮೇಲೆ ಬರೆ ಹಾಕಿ ಸರಿ ಮಾಡ್ತೀವಿ ಅಂತ ಹೇಳೋ ಲೆಕ್ಕದ ಇವ್ರದ್ದು. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ದೀಪ್ತಿ. ಈಗ ಫೋನ್ ಸಂಪರ್ಕದಲ್ಲಿ. ದೀಪ್ತಿ, ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ, ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು, ಯಾರಿಗೇನು ಬೈದ್ರು, ಯಾರೇನಂದ್ರು ಡೋಂಟ್ ಕೇರ್, ನಾನು ನೀರಿನ ದರ ಜಾಸ್ತಿ ಮಾಡಿಯೇ ಮಾಡ್ತೀನಿ ಅಂತ. ಈಗ ರಾಮಲಿಂಗಾರೆಡ್ಡಿ ಅವರ ಸರದಿ ಟಿಕೆಟ್ ದರವನ್ನು ಏರಿಕೆ ಮಾಡ್ತೀವಿ ಅನ್ನೋ ಲೆಕ್ಕದಲ್ಲಿ ಮಾತಾಡಿದ್ದಾರೆ. ಯಾವುದನ್ನಂತ ತಡ್ಕೋಬೇಕು ಜನ, ಯಾಕೆ ಈ ರೀತಿ ಮಾಡ್ತಿದ್ದಾರೆ? ಶ್ರೀಕಾಂತ್, ಇದೆಲ್ಲ ಗ್ಯಾರಂಟಿ ಯೋಜನೆಯ ಸೈಡ್ ಎಫೆಕ್ಟ್ ಅನ್ನೋದು ಗೊತ್ತಾಗ್ತಿಲ್ಲ. ಯಾಕಂದ್ರೆ ದಿನದ ಹಿಂದಷ್ಟೇ TCM DKC ಅವರು ಯಾರು ಏನೇ ಬೈಕೊಳ್ಳಿ, ಕಮೆಂಟ್ ಮಾಡ್ಲಿ, ಉಪಕಾರ ಸ್ಮರಣೆ ಇಲ್ಲ, ನಾನು ನೀರಿನ ದರವನ್ನ ಹೆಚ್ಚಳ ಮಾಡಿಯೇ ಮಾಡ್ತೀನಿ ಅಂತ ಹೇಳಿದ್ರು. ಇದೀಗ ರಾಮಲಿಂಗಾರೆಡ್ಡಿ ಅವರು ಸಾರಿಗೆ ಸಚಿವರು ತುಂಬಾ ಸಾಫ್ಟ್ ಆಗಿ KSRTC ದರ ಹೆಚ್ಚಳದ ಬಗ್ಗೆ ಸುಳಿವನ್ನ ಕೊಟ್ಟಿರುವಂತದ್ದು. ಡೈರೆಕ್ಟ್ ಆಗಿ ಹೇಳ್ತಾ ಇಲ್ಲ ಅವರು, ಇಂಡೈರೆಕ್ಟ್ ಆಗಿ ಬಿಜೆಪಿ ಪಕ್ಷದ ವಿಚಾರವನ್ನ ಮುಂದಿಟ್ಕೊಂಡು ಈ ಸುಳಿವನ್ನ ಕೊಟ್ಟಿದ್ದಾರೆ. ಅಶೋಕ್ ಅವರಿಗೆ ನೇರವಾಗಿ ಪ್ರಶ್ನೆಯನ್ನ ಮಾಡಿದ್ದಾರೆ. ನಿಮ್ ಸರ್ಕಾರ ಇರ್ಬೇಕಾದ್ರೆ ನೀವು ಸಾರಿಗೆ ಸಚಿವರಾಗಿದ್ದಾಗ 5 ಸತಿ ಟಿಕೆಟ್ ದರವನ್ನ ಏರಿಕೆ ಮಾಡಿದ್ರ, ಇದೀಗ ನಮ್ಗೆ ಯಾಕೆ ನೀವು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದೀರಾ? ಒಂದು ಸಾರಿಗೆ ಸಂಸ್ಥೆಯನ್ನ ನಡೆಸಬೇಕು ಅಂತ ಹೇಳಿದ್ರೆ ಅದಕ್ಕೆ ಕೋಟ್ಯಾಂತರ ರೂಪಾಯಿ ಬೇಕಾಗುತ್ತೆ. ಜೊತೆಗೆ ನೀವು ಮಾಡಿಟ್ಟಿರುವಂತಹ ನಷ್ಟ, ಸಾಲ ಸಾಕಷ್ಟು ಕೋಟಿ, ಈಗಾಗಲೇ 5,900 ಕೋಟಿ ಅಷ್ಟಿದೆ. ಇದನ್ನು ಕೂಡ ನಾವು ತೀರಿಸಬೇಕು, ನಮ್ ತಲೆ ಮೇಲೆ ಹಾಕಿ ಹೋಗಿದ್ದೀರಾ ಅನ್ನೋ ರೀತಿಯಲ್ಲಿ ಈ ಟಿಕೆಟ್ ದರ ಅನಿವಾರ್ಯ ಅನ್ನೋ ರೀತಿಯಲ್ಲಿ ಎಕ್ಸ್ ಸಾಮಾಜಿಕ ಜಾಲತಾಣದಲ್ಲಿ ಬರ್ಕೊಂಡಿದ್ದಾರೆ. ಪ್ರಾಬ್ಲಿ ಇನ್ನೇನು ಕೆಲವೇ ವಾರಗಳಲ್ಲಿ ಟಿಕೆಟ್ ದರ 15% ಏರಿಕೆ ಆಗುವಂತಹ ಸಾಧ್ಯತೆ ಕೂಡ ಇದೆ. ಇದೆಲ್ಲದನ್ನು ನೋಡ್ತಿದ್ರೆ ಜನ ಏನ್ ಹೇಳ್ತಿದ್ದಾರೆ ಅಂದ್ರೆ ಎಲ್ಲ ಫ್ರೀ ಗ್ಯಾರಂಟಿ ಯೋಜನೆಯಿಂದ ಸರ್ಕಾರ ಪಾಪರ್ ಆಗ್ತಾ ಇದೆ, ಒಂದೊಂದೇ ಬೆಲೆ ಹೆಚ್ಚಳವನ್ನ ಮಾಡ್ತಾ ಇದೆ. ನೀರಿನ ಬೆಲೆ ಆದ ನಂತರ ಇದೀಗ ಟಿಕೆಟ್ ಬೆಲೆ, ಬಸ್ ಬೆಲೆಯನ್ನ ಹೆಚ್ಚು ಮಾಡೋದಕ್ಕೆ ಹೋಗಿದೆ ಅನ್ನೋ ಒಂದು ಆಕ್ರೋಶದ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ ಶ್ರೀಪಾದ್. ದೀಪ್ತಿ, ಈಗ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇರೋದು ಬಿಜೆಪಿ ಅವರು ಇಷ್ಟು ನಷ್ಟ ಬಿಟ್ಟು ಹೋದ್ರು ಅಂತ ಹೇಳಿ, ಅದರಿಂದ ನಷ್ಟ ಆಗಿರೋದಾ ಅಥವಾ ಇವರೀಗ ಫ್ರೀ ಸ್ಕೀಮ್ ತಂದ್ರಲ್ಲ ಶಕ್ತಿ ಯೋಜನೆ, ಅದರಿಂದ ನಷ್ಟ ಆಗ್ತಾ ಇದೆಯಾ? ಶಕ್ತಿ ಯೋಜನೆಯಿಂದ ಮೇಲ್ನೋಟಕ್ಕೆ ನಷ್ಟ ಆಗಿರೋದು ಇಲ್ಲಿ ಕಾಣ್ತಾ ಇದೆ, ಆದ್ರೆ ಅದನ್ನ ಡೈರೆಕ್ಟ್ ಆಗಿ ಒಪ್ಕೊಳ್ಳೋದಕ್ಕೆ ಆಗೋದಿಲ್ಲ ಸರ್ಕಾರಕ್ಕೆ. ಹೀಗಾಗಿ ಬಿಜೆಪಿ 5 ವರ್ಷದಲ್ಲಿ ಮಾಡಿಟ್ಟಿರುವಂತಹ ನಷ್ಟವನ್ನ ಮುಂದಿಟ್ಕೊಂಡು
ಟಿಕೆಟ್ ದರವನ್ನ ಏರಿಕೆ ಮಾಡ್ತೀವಿ ಅನ್ನೋ ಒಂದು ಉತ್ತರವನ್ನ ಕೊಟ್ಟಿದ್ದಾರೆ. ಅಂದ್ರೆ ಬಿಜೆಪಿ ಸರ್ಕಾರ 5 ವರ್ಷದಲ್ಲಿ ಸಾರಿಗೆ ಸಂಸ್ಥೆಗಳಿಂದ 5,000. ಓಕೆ, ಧನ್ಯವಾದ.